ಗುರುಗೋಚಾರ ಫಲ ಜೂನ್ 2026ರಿಂದ ಜೂನ್ 2027ರವರೆಗೆ ಗುರುವಿನ ಒಂದು ವರ್ಷ ಫಲ ಈ 4 ರಾಶಿಗಳಿಗೆ ಶುಭವನ್ನು ತಂದುಕೊಡ್ತಕ್ಕಂಥದ್ದು. ಆ 4 ರಾಶಿಗಳ್ಯಾವುದು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಪೇಜ್ನ ಲೈಕ್ ಮಾಡಿ, ಫಾಲೋ ಮಾಡಿ ಹಾಗೂ ಆದಷ್ಟು ಶೇರ್ ಮಾಡಿ. ಆ 4 ರಾಶಿಗಳ್ಯಾವುದು ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಅದರದ್ದು ಫಲಾನುಫಲಗಳೇನೆಂಬುದಕ್ಕಂಥದ್ದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಆರೋಗ್ಯದಲ್ಲಿ ಸುಧಾರಣೆಗಳನ್ನು ಕಾಣತಕ್ಕಂಥದ್ದು, ವಿಪರೀತವಾದಂಥ ಧನಲಾಭಗಳನ್ನು ಕಾಣ್ತೀರಿ. ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡೋರಿಗೆ ಇದು ಸೂಕ್ತ ಕಾಲ ಆಗ್ತಕ್ಕಂಥದ್ದು. ನಂತರವಾಗಿ ಮದುವೆ ಯೋಗ, ಸಂತಾನದಲ್ಲಿ ಸಮಸ್ಯೆ ಅನುಭವಿಸ್ತಿರ್ತಕ್ಕಂಥವ್ರು ಇಲ್ಲಿ ಚೇತರಿಕೆಯನ್ನು ಕಾಣ್ತೀರಿ. ಮತ್ತು ಅನಿರೀಕ್ಷಿತವಾದಂಥ ಧನಲಾಭಗಳನ್ನು ನೀವು ಈ ಒಂದು ವರ್ಷ ಪಡೆಯುವಂಥದ್ದು. ಮತ್ತು ನಿಮಗೆ ಶತ್ರುಗಳು ಯಾರ್ಯಾರಿದ್ದಾರೆ ಆ ಶತ್ರುಗಳೆಲ್ಲರೂ ಕೂಡ ನಿಮಗೆ ಮಿತ್ರರಾಗ್ತಕ್ಕಂಥ ಒಂದು ಪುಣ್ಯಕಾಲ. ಹಾಗೆ ದೈವಾನುಗ್ರಹ ಪ್ರಾಪ್ತಿಯಾಗ್ತಕ್ಕಂಥದ್ದು ಮತ್ತು ದೈವ ಕ್ಷೇತ್ರಗಳಿಗೆ ಪ್ರಯಾಣವನ್ನು ಮಾಡುವಂತಕ್ಕಂಥ ಸುಸಂದರ್ಭ ಈ ಒಂದು ವರ್ಷ ಈ 4 ರಾಶಿಯವರಿಗೆ ಒದಗಿ ಬರತಕ್ಕಂಥದ್ದು. ಹಾಗೆ ಶಿಕ್ಷಣ ವಿಚಾರ ಅಂತ ಬಂದಾಗ ಈ ವೈದ್ಯಕೀಯ ಕ್ಷೇತ್ರದಲ್ಲಾಗಿರ್ಬೋದು, ಶಿಕ್ಷಣದಲ್ಲಿ ಅಂದರೆ ಒಂದು PhD ಮಾಡ್ತಕ್ಕಂಥದ್ದಾಗಿರ್ಬೋದು, ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಒಂದು ಬಡ್ತಿ ಸಿಗುವಂತಕ್ಕಂಥ ಚಾನ್ಸಸ್ಸು ಮತ್ತು ಅವಕಾಶಗಳು ಹೆಚ್ಚಾಗಿ ದೊರಕುವಂಥದ್ದಿರುತ್ತೆ. ಮತ್ತು ವ್ಯವಹಾರ ವಿಚಾರಗಳಲ್ಲಿ ಬಂದಂದಾಗ ಪಾರ್ಟ್ನರ್ಶಿಪ್ಪಲ್ಲಿ ಯಾರು ವ್ಯವಹಾರಗಳನ್ನು ಮಾಡ್ತಾ ಇದ್ದೀರಿ ಅವರು ಸ್ವಲ್ಪ ಎಚ್ಚರದಿಂದ ಮಾಡೋದು ಬಹಳ ಸೂಕ್ತ. ಮತ್ತು ಅನಿರೀಕ್ಷಿತವಾದಂತಹ ಲಾಭಗಳನ್ನು ಪಡಿತೀರಿ. ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳತಕ್ಕಂಥ ಸಂದರ್ಭದಲ್ಲಿ ಭಾಳ ಎಚ್ಚರದಿಂದ ನಿರ್ಧಾರ ತೆಗೆದುಕೊಳ್ಳತಕ್ಕಂಥದ್ದು ಬಹಳ ಉತ್ತಮ. ಆರೋಗ್ಯ ಅಂತ ಬಂದಾಗ ಕೆಲವೊಂದಿಷ್ಟು ರಾಶಿಗಳಿಗೆ ಆರೋಗ್ಯದಲ್ಲಿ ಸ್ವಲ್ಪ ಬದಲಾವಣೆಗಳಾಗ್ತಕ್ಕಂಥದ್ದು ಮತ್ತು ಏರುಪೇರುಗಳಾಗ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರ ಆರೋಗ್ಯದ ಮೇಲೆ ಗಮನವನ್ನು ಕೊಡಿ. ಆದಷ್ಟು ನೀವು ಆರೋಗ್ಯದಲ್ಲಿ ಶುಭ ಫಲಗಳನ್ನು ಮಧ್ಯ ವರ್ಷದ ನಂತರ ಕಾಣ್ತಾ ಬರ್ತೀರಿ. ಹಾಗೆ ಹಣಕಾಸಿನ ವಿಚಾರ ಅಂತ ಬಂದಾಗ ತಾಯಿಯಿಂದ ನಿಮಗೆ ಧನಲಾಭ ಆಗ್ತಕ್ಕಂಥದ್ದಾಗಿರ್ಬೋದು, ಹೆಂಡತಿಯಿಂದ ಧನಲಾಭ ಆಗ್ತಕ್ಕಂಥದ್ದಾಗಿರ್ಬೋದು, ಮತ್ತು ಸ್ನೇಹಿತರಿಂದ ಧನಲಾಭ ಆಗ್ತಕ್ಕಂಥದ್ದು. ಅನಿರೀಕ್ಷಿತ ಧನಲಾಭ ಆದ್ರೂ ಕೂಡ ಸ್ವಲ್ಪ ಉಳಿತಾಯದಲ್ಲಿ ನಿಮಗೆ ಹಿಂದೇಟು, ಸ್ವಲ್ಪ ಉಳಿತಾಯದಲ್ಲಿ ಸಮಸ್ಯೆಗಳನ್ನು ಕಾಣ್ಬೋದು. ಆ 4 ರಾಶಿಗಳು ಯಾವುದು ಅಂತ ಹೇಳಿದ್ರೆ, ಮೊದಲು ಜನ್ಮರಾಶಿ ಆಗಿರ್ತಕ್ಕಂತಹ ಕಟಕ ರಾಶಿ, ಪಂಚಮ ರಾಶಿ ಆಗಿರ್ತಕ್ಕಂತಹ ವೃಶ್ಚಿಕ, ಸಪ್ತಮ ಭಾವಾಧಿಪತಿಯಾಗಿರ್ತಕ್ಕಂಥ ಮಕರ ರಾಶಿ ಹಾಗೂ ನವಮ ಸ್ಥಾನದಲ್ಲಿರ್ತಕ್ಕಂಥ ಮೀನರಾಶಿ. ಈ 4 ರಾಶಿಗಳಿಗೆ ಈ ಒಂದು ವರ್ಷ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು. ಇದಕ್ಕೆ ಪರಿಹಾರ ಏನಂತ ಹೇಳಿದ್ರೆ, ಒಂದು ನೀವು ಗುರುಬೀಜ ಮಂತ್ರವನ್ನು ಪಾರಾಯಣ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಗುರುವಿನ ಕ್ಷೇತ್ರಗಳಿಗೆ ಒಂದು ದರ್ಶನವನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು ಮಾಡಬಹುದು. ಇದನ್ನು ಮೀರಿ ನಿಮ್ಮ ಜಾತಕದ ಎಲ್ಲ ಸಂಗತಿಗಳನ್ನು ತಿಳ್ಕೊಳ್ಬೇಕು ಅನ್ನುವಂತಕ್ಕಂಥ ಕುತೂಹಲ ನಿಮಗಿತ್ತು ಅಂತಂದರೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಕನ್ಸಲ್ಟೇಷನನ್ನು ಬುಕ್ ಮಾಡ್ಕೊಳ್ಳಿ.